ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಗುರು ಉಚ್ಚ ಸ್ಥಾನದಲ್ಲಿದ್ರೆ ಯಾವ ರೀತಿ ಪರಿಣಾಮಗಳನ್ನ ಬೀರ್ತಾನೆ, ಒಳ್ಳೇದಾಗತ್ತಾ ಕೆಡಕಾಗತ್ತಾ, ಹಾಗೆ ಕಂಟಕಕ್ಕೆ ಯಾವ ರೀತಿ ಪರಿಹಾರವನ್ನ ಮಾಡ್ಕೊಳ್ಬೇಕು, ಇವೆಲ್ಲ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಜೊತೆಗೆ ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಅಗ್ನಿಯಿಂದ ಆಗಿರ್ಬೋದು, ನೀರಿನಿಂದ ಆಗಿರ್ಬೋದು, ಸಾಕಷ್ಟು ಗಂಡಾಂತರಗಳಾಗುತ್ತೆ, ಸಾವು ನೋವುಗಳು ಸಂಭವಿಸುತ್ತೆ ಅಂತ. ಅದೇ ರೀತಿ ಆಗ್ತಾ ಇದೆ ಕೂಡ. ಇವತ್ತು ಕೂಡ ಅಂಥದ್ದೇ ಒಂದು ಇನ್ಸಿಡೆಂಟ್ ಆಗಿದೆ. ಆ ಒಂದು ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ನಮ್ಮ ಜೊತೆ ಇದ್ದಾರೆ ಖ್ಯಾತ ಕ್ರಿಸ್ಟಲ್ ತಜ್ಞೆ ಮೀತಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್ ಮೇಡಮ್, ಈ ವರ್ಷದ ಶುರುವಲ್ಲಿ ಹೇಳಿದ್ರಿ ನೀವು, ಈ ವರ್ಷ ಆಕ್ಸಿಡೆಂಟ್ಗಳು ಬೆಂಕಿಯಿಂದ ನೀರಿನಿಂದ ತುಂಬಾ ಗಂಡಾಂತರ ಆಗುತ್ತೆ ಅಂತ. ಸಾಲು ಸಾಲು ಗಂಡಾಂತರಗಳಾಗ್ತಾನೆ ಇದೆ. ಈಗಲೂ ನೋಡ್ಬೋದು ನಾವು ಎಲ್ಲಾ ಕಡೆ ಸುನಾಮಿ, ಪ್ರಳಯ ಆ ರೀತಿ ನೀರಿನಿಂದ ಆಗ್ತಿದೆ. ಅಂಡ್ ಮೇಲಾಗಿ ಇವತ್ತು ಒಂದು ಪ್ರವಾಸಕ್ಕೆ ಅಂತ ವಿಯೆಟ್ನಾಂ ಹೋಗಿದ್ದಾರೆ ನಮ್ಮ ಭಾರತೀಯರು. ಅದರಲ್ಲಿ 18 ಜನ ಸಾವನ್ನಪ್ಪಿದ್ದಾರೆ ದೋಣಿ ಮುಳುಗಿ. ಸೊ ಇದೊಂಥರ ಅನಾಹುತ ಅಂತಾನೆ ಹೇಳ್ಬೋದು. ಅವೆಲ್ಲ ಪ್ರಕೃತಿ ವಿಕೋಪ, ಇದೊಂದು ಅನಾಹುತ ಅಂತ ಹೇಳ್ಬೋದು. ಪ್ರವಾಸಕ್ಕೆ ಹೋದವ್ರು ಈ ರೀತಿ ತೀರೋಗಿರೋದು. ಸೊ ಏನ್ ಹೇಳ್ತೀರಾ ಅದ್ರ ಬಗ್ಗೆ ನೀವು? ನೋಡಿ, ನಾನು ಮೊದಲಿಗೆ ಹೇಳಿದ್ದೆ, ನಾನು ಈ ವರ್ಷ ಅಂತಂದರೆ ಗುರು ಯಾವಾಗ ಕಟಕಕ್ಕೆ ಬಂದಿದ್ದಾನೆ, ಗುರು ಯಾವಾಗ ಉಚ್ಚನಾದ, ಯಾಕಂದರೆ ಅದು ಕಟಕ ರಾಶಿ ಅಂತ ಅಂದರೆ ಚಂದ್ರನಿಗೆ ಸಂಬಂಧಪಟ್ಟಂತಹ, ಚಂದ್ರನ ಒಂದು ರಾಶಿ ಆಗಿರೋದ್ರಿಂದ ನೀರಿಗೆ ಪಟ್ಟಂತೆ ಗುರು ಉಚ್ಚನಾಗಿರೋದ್ರಿಂದ ಖಂಡಿತವಾಗ್ಲೂ ಈ ಥರದ ಇನ್ಸಿಡೆಂಟ್ಗಳು ಜಾಸ್ತಿ ಆಗುತ್ತೆ. ಅಂದರೆ ನೀರಿನಿಂದ ಆಘಾತಕಾರಿ ವಿಷಯಗಳನ್ನ ನಾವು ನೋಡ್ತಾ ಹೋಗಬೇಕಾಗತ್ತೆ. ಮೊನ್ನೆನೂ ಹೇಳಿದೆ ನೋಡಿ, ಮುತ್ತತ್ತಿಯಲ್ಲಿ ಅಲ್ಲೂ ಕೂಡ ನೀರಲ್ಲಿ ಹೋಗಿ ನಾರ್ಮಲಾಗಿ ಆಡಬೇಕಾದ್ರೆ 5-6 ಜನ ಲೇಡೀಸ್ ತೀರ್ಕೊಂಡಿದ್ದಾರೆ. ಅದಕ್ಕೆ ಮುಂಚೆ ಒಂದು ಸ್ಕೂಲ್ ಬಸ್ಸೇ ಅದು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗುವಂಥ ಬಸ್ಸೇ ನೀರಿಗೆ ಬಿದ್ದು ತೀರ್ಕೊಂಡಿದ್ದಾರೆ. ಮೊನ್ನೆ ಎಲ್ಲ ಜಲಪ್ರಳಯ ನೋಡ್ತಾ ಇದ್ದೀರಾ, ಮಹಾರಾಷ್ಟ್ರದಲ್ಲೆಲ್ಲ ಜಲಪ್ರಳಯ ಆಗಿದ್ದಾರೆ ನೋಡಿ. ಇವತ್ತು ಎಲ್ಲೋ ಹೋಗಿರ್ತಕ್ಕಂಥವ್ರು, ಎಲ್ಲೋ ಪರದೇಶಕ್ಕೆ ಹೋಗಿರ್ತಕ್ಕಂಥವ್ರು ನಮ್ಮ ಭಾರತೀಯರೇ ಕೂಡ ನೀರಿನಲ್ಲಿ ಒಟ್ಟೊಟ್ಟಿಗೆ 11 ಜನ ಏನೋ ತುಂಬ ಇದಾಗಿದ್ದಾರೆ. 18 ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ಬೋದು. ಇದೆಲ್ಲವೂ ಕೂಡ ಈ ಗ್ರಹಗಳಿಗೆ ಸಂಬಂಧಪಟ್ಟಂಗೆ ನಾನು ಏನು ಹೇಳಿದ್ದೆ, ನೀರಿನಿಂದ ಈ ಗುರು ಯಾವಾಗ ಕಟಕ ರಾಶಿಗೆ ಬಂದೋ ನಾನು ಆವಾಗಲೇ ಹೇಳ್ತಾ ಬಂದೆ, ನೀರಿನಿಂದ ತುಂಬ ಕಂಟಕಗಳು ಜಾಸ್ತಿ ಆಗುತ್ತೆ, ಅತಿವೃಷ್ಟಿ ಅನಾವೃಷ್ಟಿಗಳಾಗತ್ತೆ ಅಂತ ಹೇಳಿದೆ ನೋಡಿ. ಈ ನೀರು ಅಂತ ಬಂದಾಗ ಅಲ್ಲಿ ಯಾವುದೇ ಒಂದು ಸುನಾಮಿ ಆಗಿಲ್ಲ, ಯಾವುದೇ ಒಂದು ಥರದ ಒಂದು ಮಳೆ ಆಗಿಲ್ಲ, ಏನೂ ಇಲ್ಲ. ಆದರೂ ಕೂಡ ಎಲ್ಲ ಒಂದು ಕಡೆ ನೀರಿನಲ್ಲೇ ಹೋಗಿ ಮುಳುಗಿ ಕೊಚ್ಚೋಗಿದ್ದಾರೆ ಅಂತ ಅಂದರೆ ನೀರಿನಿಂದ ಎಷ್ಟೆಲ್ಲ ಆಪತ್ತಿದೆ. ಈ ಟೈಮ್ ಆ ಥರ ನಡೀತಾ ಇದೆ ಅಂತ ಹೇಳಿದೆ ನೋಡಿ. ಕಟಕ ರಾಶಿಗೆ ಯಾವಾಗ ಗುರು ಆ ಗುರು ಬಂದಾಗಿಂದ ಪ್ರಕೃತಿ ವಿಕೋಪ ಅಂತ ಹೇಳಿದ್ರೆ ಇದು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿದ್ರಿ ನೀವು. ಪ್ರಕೃತಿ ವಿಕೋಪನೂ ಅಲ್ಲ, ಅನ್ಎಕ್ಸ್ಪೆಕ್ಟೆಡ್ ಅಂತ. ಬಟ್ ಈ ಮೊನ್ನೆನೂ ಅನ್ಎಕ್ಸ್ಪೆಕ್ಟೆಡ್, ಆದರೆ ಒಟ್ಟೊಟ್ಟಿಗೆ 5 ಜನ, ಇವತ್ತು 11 ಜನ. ಇದೇನಾಗುತ್ತೆ, ಆ ಡೇಟ್ ಕೂಡ ಅದೇ ರೀತಿ ಇರುತ್ತೆ. ಸೊ ವಿಯೆಟ್ನಾಂ ಅಂತ ಬಂದಾಗ ಇಲ್ಲಿ ವಿ ಅನ್ನೋ ಅಕ್ಷರ ಬರುತ್ತೆ. ನಾನು ಮೊನ್ನೆ ಎಲ್ಲ ಹೇಳಿದ್ದೆ, ವಿ ಅನ್ನೋ ಅಕ್ಷರಕ್ಕೆ ಟೈಮ್ ತುಂಬ ಕೆಟ್ಟದಾಗಿದೆ, ತುಂಬ ಚೆನ್ನಾಗಿಲ್ಲ, ಸ್ವಲ್ಪ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಂದೆ.